ವೆಲ್ಕಮ್ ಟು ಧನ್ವಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ರಾಗಿ ಮಾಲ್ಟ್ ಬೇಕಾದಕ್ಕೆ ಏನೇನು ಸಾಮಾನು ಬೇಕಾಗುತ್ತೆ ಅಂತ ಹೇಳ್ತೀನಿ. ನಾನು ಸ್ವಲ್ಪ ಪದಾರ್ಥ ಯೂಸ್ ಮಾಡಿಕೊಂಡು ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಕುಡಿಬೋದು. ಇದಕ್ಕೆ ನಾನು ಗೋಧಿ, ರಾಗಿ, ಹೆಸರುಕಾಳು, ಹಸಿರು ಮತ್ತು ಗೋಡಂಬಿ, ಬಾದಾಮಿ, ಜೀರಿಗೆ, ಮೆಣಸು ಮತ್ತು ಮೆಂತ್ಯ, ಅಕ್ಕಿ, ಇಷ್ಟು ಕಡಲೆ ಬೀಜ ಇಷ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಗೊಳ್ಳಿ. ಇನ್ನೂ ಪದಾರ್ಥಗಳು ಸೇರಿಸ್ಬೇಕು, ಬಟ್ ನಾನು ಇಷ್ಟನ್ನೇ ಯೂಸ್ ಮಾಡಿಕೊಂಡು ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ. ರಾಗಿನೇ ಮೇಯ್ನು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಗೋಧಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿ. ನಾನು ಗೋಧಿ ನೋಡಿ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಗೋಧಿನ ನಾವು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಅದು ಬಣ್ಣ ಚೇಂಜ್ ಆಗುತ್ತೆ, ಅಲ್ಲೇ ತನಕ ಹುರ್ಕೊಳ್ಳಿ. ನೋಡಿ ಬಣ್ಣ ಯಾವ ಥರ ಬಂದಿದೆ ಅಂತ. ಈ ಥರ ಬಂದಮೇಲೆ ಅದನ್ನು ನೀವು ಸೈಡ್ಗೆ ಒಂದು ಪಾತ್ರೆ ಎತ್ತಿಟ್ಕೊಂಡು ಅದಕ್ಕೆ ಹುರಿದಿರೋ ಅಂಥದ್ದನ್ನ ಅದಕ್ಕೆ ಹಾಕಿ. ನೆಕ್ಸ್ಟ್ ನಾನು ಹೆಸರು ಕಾಳು ತೊಗೋತಾ ಇದ್ದೀನಿ. ಹೆಸರು ಕಾಳು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ ಅಷ್ಟು. ನೋಡಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಅದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗುತ್ತೆ ತಕ್ಷಣ ಅದು ಗ್ರೀನಿಂದ ಸ್ವಲ್ಪ ರೆಡ್ಡಿಶ್ ಬರುತ್ತೆ. ಆ ಥರ ಆದ ತಕ್ಷಣ ಅದನ್ನು ನೀವು ಸೀಸಕ್ಕೆ ಹೋಗಬೇಡಿ ಜಾಸ್ತಿ. ಅದನ್ನು ಮತ್ತೆ ನೀವು ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅದನ್ನು ಮತ್ತೆ ಸೇಮ್ ಅದೇ ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಉಳ್ಳಿ ತೊಗೊಂಡಿದ್ದೀನಿ. ಉಳ್ಳಿನೂ ಅಷ್ಟೇ 100 ಗ್ರಾಮ್ ತೊಗೊಂಡಿದ್ದೀನಿ. ಮೇಯ್ನಾಗಿ ನಮಗೆ ರಾಗಿ ಮಾಲ್ಟ್ ಮಾಡೋದಕ್ಕೆ ನಮಗೆ ರಾಗಿ ತುಂಬ ಮುಖ್ಯ. ನಾವು ಎಷ್ಟು ಪ್ರಮಾಣ ತೊಗೋತೀವಿ ಅನ್ನೋದು ಒಳ್ಳೆಯದು. ಮಕ್ಕಳಿಗೆ ಇನ್ನೂ ಐಟಮ್ಗಳು ತುಂಬ ಹಾಕಬೇಕು, ಬಟ್ ಇರೋರು ಹಾಕ್ತಾರೆ, ಇಲ್ಲದೇದವರು ಎಷ್ಟಿರುತ್ತೋ ಅದರಲ್ಲೇ ಮಾಡ್ಕೋಬೇಕಲ್ವ. ನೋಡಿ ನಾನು ಉಳ್ಳಿನೂ ಸೇಮ್ ಅದೇ ಥರ ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಚಟಪಟ ಅಂತ ಅನ್ನತ್ತೆ. ಉರಿತಾ ಅದು ಘಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಸೇಮ್ ಅದನ್ನು ಪ್ರೊಸೀಜರ್ ಥರನೇ ಅದನ್ನು ಆ್ಯಡ್ ಮಾಡಿ. ನೆಕ್ಸ್ಟು ನಾನು ಜೀರಿಗೆ, ಮೆಣಸು, ಮೆಂತ್ಯ ಇಷ್ಟನ್ನು ತಗೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋತೀನಿ. ಕಲರ್ ಚೇಂಜ್ ಆಗೋ ತನಕ ಅದನ್ನು ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನೋಡ್ತಾ ಇರಿ. ಹಾಗೆ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಉರಿಬೇಕಾದ್ರೆ. ಬಟ್ ಲೋ ಫ್ಲೇಮಲ್ಲಿ ಉರಿಡಿ, ಯಾಕಂದರೆ ಹೈ ಫ್ಲೇಮ್ ಕೊಟ್ಟರೆ ಅದು ಸೀದೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿ ಉರಿದ್ರೆ ಘಮ ಅಂತಿರುತ್ತೆ. ನೆಕ್ಸ್ಟ್ ಅದನ್ನು ಎತ್ತಿಡಿ. ನೋಡಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟು ನಾನು ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಜಾಸ್ತಿ ಉರಿಬೇಕು ಅಂತೇನು ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಬಿಸಿ ಆಯಿತು ನೋಡಿ. ನಿಮಗೆ ಉರಿಬೇಕಾದ್ರೆ ಎಷ್ಟು ಉರಿಬೇಕು ಏನು ಅಂತ ಗೊತ್ತಾಗುತ್ತೆ, ನೋಡ್ಕೊಂಡು ಉರಿರಿ. ಬಟ್ ಸೀಸಕ್ಕೆ ಹೋಗ್ಬಿಡಿ ಅಷ್ಟೇ. ಮಕ್ಕಳಿಗಲ್ವ, ಸ್ವಲ್ಪ ನೀಟಾಗಿ ಮಾಡಿ. ನಮ್ಮನೇಲಿ ಒಂದು ಪುಟಾಣಿ ಮಗು ಇದೆ, ನಮ್ಮ ಅಕ್ಕನ ಮಗಳು. ಅವಳಿಗೆ ಈಗ 1 ವರ್ಷ ಆದಮೇಲೆ 2 ತಿಂಗಳು. ಅವಳಿಗೋಸ್ಕರ ಮಾಡ್ತಾಯಿರೋದು ನೋಡಿ. ನೆಕ್ಸ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನೊಂದು 1/4 kg ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಬೇರೆ ಬೇರೆ ಕಲರ್ದು ರೈಸ್ ತೊಗೋಬೋದು, ಕೆಂಪಕ್ಕಿ ಇದೆಲ್ಲ ಬರುತ್ತೆ, ಅದನ್ನು ತೊಗೊಂಡು ಆ್ಯಡ್ ಮಾಡ್ಬೋದು. ಬಟ್ ನಾನು ಮಾಮೂಲಿ ಮನೆ ಅಕ್ಕಿನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಅದು ನಿಮಗೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗ್ತಿರುತ್ತೆ ಆ ಅಕ್ಕಿ. ತುಂಬ ಸೀಸಕ್ಕೆ ಹೋಗಬೇಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. ನೋಡಿ ಈ ಕಲರ್ ಆದಮೇಲೆ ನೆಕ್ಸ್ಟು ಅದನ್ನು ನಾನು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಮೇಯ್ನಾಗಿ ರಾಗಿ ತೊಗೊಳ್ತಾ ಇದ್ದೀನಿ. ರಾಗಿ ನಾನು ಇಲ್ಲಿ ಬಂದು ಮೊದಲು ನಾನು ನಿಮಗೆ ಗೋಧಿಲಿ ಪಾವು ತೋರಿಸಿದ್ನಲ್ಲ, ಅದರಲ್ಲಿ ನಾನು ಒಂದು ಅರ್ಧ kg ಆಗೋಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟಿದೆ. ನಾನು ರಾಗಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರಿಬೇಕು. ರಾಗಿನ ತುಂಬ ಲೋ ಫ್ಲೇಮಲ್ಲಿ ಹುರಿಬೇಕು, ಯಾಕಂದರೆ ಅದು ಸೀದೋಗಿ ರಾಗಿ ಫುಲ್ ಕಪ್ಪಾಗ್ಬಿಡುತ್ತೆ. ನೋಡಿ ಸ್ವಲ್ಪ ಬಿಸಿಯಾಗಿರಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ, ಅದು ಘಮ ಅನ್ನುತ್ತೆ. ನಾನು ರಾಗಿನ ಏನು ಮಾಡಿದೆ ಅಂದರೆ ಒಂದಿನ ತೊಳೆದು ಒಣ ಹಾಕಿ ಅದನ್ನು ಮೊಳಕೆ ಕಟ್ಟಿ ಅದನ್ನು ಮತ್ತೆ ಬಿಸಿಲಲ್ಲಿ ಒಣಗಿಸಿ ಅದನ್ನು ಎತ್ತಿಟ್ಟು ಇವಾಗ ಹುರಿತಾ ಇರೋದು. ನೀವು ಹಾಗೆ ಡೈರೆಕ್ಟು ಸೋಸಿ ಒಂದು ಕೇರಿ ಹಾಗೆ ಹಾಕೋಬೋದು. ನಾನು ಸ್ವಲ್ಪ ಮೊಳಕೆ ಕಟ್ಟಿದ್ದೆ, ಮತ್ತು ಇದನ್ನು ಮೊಳಕೆ ಕಟ್ಟಿ ಅದನ್ನು ಸೇಮ್ ಬಿಸಿಲಲ್ಲಿ ಒಣಗಿಸಿ ಎಲ್ಲ ಮಾಡಿ ಮಾಡಿಟ್ಟು ಅದನ್ನು ಹುರಿದು
ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಹುರಿದಿದ್ದೀನಿ ಅಂತ. ನಿಮಗೆ ಗೊತ್ತಾಗುತ್ತೆ ನೀವು ಹುರಿಬೇಕಾದ್ರೆ. ಮತ್ತು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡೆ. ನಾನು ಮತ್ತೆ ಕಡಲೆ ಬೀಜ ಮರೆತಿದ್ದೆ, ಮತ್ತು ಇವಾಗ ಕಡಲೆ ಬೀಜನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಹುರಿಬೇಕಾದ್ರೆ ಗೊತ್ತಾಗುತ್ತೆ, ಬಣ್ಣ ಚೇಂಜ್ ಆಗುತ್ತೆ. ಕಡಲೆ ಬೀಜ ಮಧ್ಯ ಬ್ಲ್ಯಾಕ್ ಥರ ಬರುತ್ತೆ, ಆವಾಗ ಹುರಿದಿದ್ದೀವಿ ಅಂತ ಗೊತ್ತಾಗುತ್ತೆ. ಲೋ ಫ್ಲೇಮಲ್ಲಿ ಹುರಿವಿ. ನೋಡಿ ಕಲರ್ ಚೇಂಜ್ ಆಗಿದೆ. ನೋಡಿ ಈ ಥರ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ಸೇಮ್ ಕಡಲೆ ಬೀಜನೂ ಎಲ್ಲನೂ ಇವಾಗ ಮಿಕ್ಸ್ ಮಾಡಿರೋ ಅಂಥ ಎಲ್ಲ ಐಟಮ್ನು ನೀವು ಒಂದು ಪ್ಲೇಟ್ ಮೇಲೆ ಹಾರಾಕಬೇಕು. ನಾನು ಎಲ್ಲನೂ ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದೆಲ್ಲನೂ ಮಿಕ್ಸ್ ಮಾಡಿ ನಾನು ಹಾರಕ್ಕಿಟ್ಟು ಇದನ್ನು ಮಿಲ್ ಮಾಡಿಸ್ಕೊಬಂದು ಯೂಸ್ ಮಾಡ್ತೀನಿ. ಹೇಗೆ ಯೂಸ್ ಮಾಡೋದು ಅಂತ ಮಿಲ್ ಮಾಡಿಸ್ಕೊಂಡು ಬಂದು ನಿಮಗೆ ತಿಳಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ. ಸಿ ಯು ದಿ ನೆಕ್ಸ್ಟ್ ಬ್ಲಾಗ್. ಬಾಯ್.